ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೈದರಾಬಾದಿನಲ್ಲಿ 45 ಸಿನಿಮಾ ರಿಲೀಸ್ ಆಗಿದೆ. ಭರ್ಜರಿಯಾದಂತಹ ಪ್ರದರ್ಶನಗಳು, ಭರ್ಜರಿಯಾದಂತಹ ಚಿತ್ರಮಂದಿರಗಳು ಈ ಸಿನಿಮಾಗೆ ವ್ಯಕ್ತವಾಗಿದೆ. ಹೀಗಿರಬೇಕಾದ್ರೆ ಈ ಸಿನಿಮಾಗೆ ಸಿಕ್ಕಿರುವಂತಹ ಪ್ರತಿಕ್ರಿಯೆ ಯಾವ ಮಟ್ಟಕ್ಕೆ ಹೈದರಾಬಾದ್ನಲ್ಲಿ ಇದೆ ಅಂತ ಕೇಳಿದ್ರೆ, ಭರ್ಜರಿಯಾದಂತಹ ಪ್ರತಿಕ್ರಿಯೆ ಯಾವ ಮಟ್ಟಕ್ಕಿದೆ. ಈಗಾಗಲೇ ಪ್ರದರ್ಶನಗಳು ಮುಗಿದಿವೆ. ಒಂದಿಷ್ಟು ಬೆಳಿಗ್ಗೆಯಿಂದ ರಾತ್ರಿ 8 ಗಂಟೆವರೆಗೆ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಈಗಾಗಲೇ ಪ್ರದರ್ಶನ ಆಗಿದೆ. ಅಭೂತಪೂರ್ವವಾದ ರೆಸ್ಪಾನ್ಸ್ ಅಲ್ಲಿ ವ್ಯಕ್ತವಾಗಿದೆ. 8 ಗಂಟೆ ಬಳಿಕ ಎಷ್ಟು ಪ್ರದರ್ಶನಗಳು ಸಿಕ್ಕಿವೆ ಅಂತ ಕೇಳಿದ್ರೆ ಈಗಾಗಲೇ ನೋಡ್ತಾ ಇದ್ದೀರಾ. AMB ಸಿನಿಮಾಸ್ 7:40ಕ್ಕೆ ಪ್ರದರ್ಶನ ಶುರುವಾಗಿದೆ. ಟಿಕೆಟ್ ಇರುವುದು ಕೇವಲ ಒಂದೇ ಒಂದು, ಅದು ಕೂಡ ಬುಕ್ ಆಯಿತು. ಹೌಸ್ಫುಲ್ ಪ್ರದರ್ಶನ AMB ಅಲ್ಲಿ ನೋಡಿ. PVR ಚಿತ್ರಮಂದಿರ 8 ಗಂಟೆ ಪ್ರದರ್ಶನ, ಇದು ಫಾಸ್ಟ್ ಫಿಲ್ಲಿಂಗ್ ತೋರಿಸ್ತಾ ಇದೆ ನೋಡಿ. ಅಪರ್ಣ, ಐನಾಕ್ಸ್, ಮತ್ತೊಂದು ಐನಾಕ್ಸ್, ಹೀಗೆ ಭರ್ಜರಿಯಾದಂಥ ಚಿತ್ರಮಂದಿರಗಳು ಇಲ್ಲಿ ಸಿಕ್ಕಿವೆ. ಐನಾಕ್ಸ್ ಚಿತ್ರಮಂದಿರ ಹೈದರಾಬಾದ್ ಬಂಜಾರಾ ಹಿಲ್ಸ್ನಲ್ಲಿರುವಂತಹ ಐನಾಕ್ಸ್ ಚಿತ್ರಮಂದಿರದಲ್ಲಿ 10:50ಕ್ಕೆ ಪ್ರದರ್ಶನ ನೋಡಿ. ಹಿಂಭಾಗದಲ್ಲಿ ಎಲ್ಲ ಭರ್ತಿಯಾಗಿದೆ, ಮುಂಭಾಗದಲ್ಲಿ ಭರ್ತಿಯಾಗಿದೆ, ಮಧ್ಯದಲ್ಲಿ ಒಂದಿಷ್ಟು ಖಾಲಿ. 9:50ಕ್ಕೆ ಪ್ರದರ್ಶನ. ಭರ್ಜರಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಫಾಸ್ಟ್ ಫಿಲ್ಲಿಂಗ್ ಇದು ಇವತ್ತು 8 ಗಂಟೆ ಬಳಿಕದ ಪ್ರದರ್ಶನಗಳು. 11 ಗಂಟೆಗೊಂದು ಪ್ರದರ್ಶನ ಇದೆ ನೋಡಿ. ನಮ್ಮಲ್ಲಿ 11 ಗಂಟೆ ಪ್ರದರ್ಶನ ಇಲ್ಲ, 10:30ಕ್ಕೆ ಕೊನೆಯ ಪ್ರದರ್ಶನ. ಆದರೆ ಹೈದರಾಬಾದಿನಲ್ಲಿ 11 ಗಂಟೆ, 10:55, 10:45 ಹೀಗೆ ಪ್ರದರ್ಶನಗಳು ಸಿಕ್ಕಾಪಟ್ಟೆ ಇದೆ ನೋಡಿ. 11:10ಕ್ಕೆ ಕೂಡ ಪ್ರದರ್ಶನ. ನಾಳೆ ಎಷ್ಟು ಪ್ರದರ್ಶನಗಳಿವೆ ಅಂತ ಕೇಳಿದರೆ ನೋಡಿ, ಪ್ರಸಾದ್ ಮಲ್ಟಿಪ್ಲೆಕ್ಸ್ ಹೈದರಾಬಾದ್ 3:45 ನೋಡಿ. ಒಂದೊಂದು ಚಿತ್ರಮಂದಿರಗಳ 2 ಪ್ರದರ್ಶನಗಳನ್ನು ಕೂಡ ಇಲ್ಲಿ ನೀಡಿದ್ದಾರೆ. 2 ಪ್ರದರ್ಶನಗಳೇ ಹೆಚ್ಚಿನ ಚಿತ್ರಮಂದಿರಗಳಲ್ಲಿವೆ. ಇದೇ ಹೇಳುತ್ತೆ ಈ ಸಿನಿಮಾಗೆ ಹೈದರಾಬಾದಿನಲ್ಲಿ ಯಾವ ಮಟ್ಟಕ್ಕೆ ಪ್ರದರ್ಶನಗಳಿವೆ, ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ. ಇದು ತೆಲುಗು ವರ್ಷನ್ನ 45 ಸಿನಿಮಾಗೆ ಹೈದರಾಬಾದಿನಲ್ಲಿ ಸಿಕ್ಕಿರುವಂತಹ ಚಿತ್ರಮಂದಿರಗಳು ಹಾಗೆ ಪ್ರದರ್ಶನಗಳು. ಕನ್ನಡ ವರ್ಷನಿಗೆ ಒಂದೇ ಒಂದು ಚಿತ್ರಮಂದಿರ, ಒಂದೇ ಒಂದು ಪ್ರದರ್ಶನ. ಇವತ್ತು ನೋಡಿ 7:50ಕ್ಕೆ ಒಂದು ಪ್ರದರ್ಶನ, ಈಗಾಗಲೇ ಪ್ರದರ್ಶನ ಆರಂಭವಾಗಿದೆ. ಪ್ರತಿಕ್ರಿಯೆ ಯಾವ ರೀತಿ ಇದೆ ನೋಡಿ. ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ, ಮುಂಭಾಗದಲ್ಲಿ ಅಷ್ಟೇ ಖಾಲಿ ನೋಡಿ ಯಾವ ಮಟ್ಟಕ್ಕೆ ಇದೆ ಅಂತ. ಪ್ರತಿಕ್ರಿಯೆ ತುಂಬಾನೇ ಚೆನ್ನಾಗಿದೆ ಹೈದರಾಬಾದ್ನಲ್ಲಿ. ಕನ್ನಡ ಸಿನಿಮಾ ಕೂಡ ಭರ್ಜರಿಯಾದಂಥ ಪ್ರತಿಕ್ರಿಯೆ ಇದೆ ಹೈದರಾಬಾದಿನಲ್ಲಿ. ಇದು ಇವತ್ತಿನ ಪ್ರದರ್ಶನ. ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಸಿನಿಮಾ ವೀಕ್ಷಣೆ ಮಾಡಿದವರು ಎಲ್ಲರೂ ಕೂಡ ಈ ಸಿನಿಮಾದ ಬಗ್ಗೆ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ. ಗರುಡ ಪುರಾಣವನ್ನು ಆಧರಿಸಿದಂಥ ಸಿನಿಮಾ. ಹೈದರಾಬಾದಿನಲ್ಲಿ ಭರ್ಜರಿಯಾದಂಥ ಪ್ರತಿಕ್ರಿಯೆ. ಕನ್ನಡ ಹಾಗೆ ತೆಲುಗು ಭಾಷೆಯಲ್ಲಿ ಈ ಸಿನಿಮಾ ಹೈದರಾಬಾದಿನಲ್ಲಿ ಇವತ್ತು ರಿಲೀಸ್ ಆಗಿದೆ. ಹಾಗಂದ ಮಾತ್ರಕ್ಕೆ ಅಲ್ಲಿ ಕನ್ನಡ ಸಿನಿಮಾ ತೆರೆ ಕಾಣ್ತಾ ಇರೋದು ಇದೇ ಮೊದಲಲ್ಲ. ಅನೇಕ ಕನ್ನಡ ಸಿನಿಮಾಗಳು ಅಲ್ಲಿ ತೆರೆ ಕಂಡಿವೆ. ಅದು ಕನ್ನಡದಿಂದ ತೆಲುಗಿಗೆ ಡಬ್ಬಿಂಗ್ ಆಗಿರ್ಬೋದು ಅಥವಾ ಸ್ಟ್ರೈಟ್ ಸಿನಿಮಾಗಳಾಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ವೇದ ಸಿನಿಮಾ, ಬಜರಂಗಿ ಸಿನಿಮಾ, ಮತ್ತೆ ಪ್ಯಾನ್ ಇಂಡಿಯಾ ಸಿನಿಮಾಗಳಾದ ಸೂಪ್ರಮ್ಸು, ಕಾಂತಾರ, KGF ಇವೆಲ್ಲ ತೆರೆ ಕಂಡಿವೆ. ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ರಾಬರ್ಟ್ ಸಿನಿಮಾ ತೆರೆ ಕಂಡಿತ್ತು. ಎಲ್ಲ ಸಿನಿಮಾಗಳಿಗೂ ಕೂಡ ಭರ್ಜರಿ ಅಂತ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಉಪೇಂದ್ರ ಅವರ ರಾ ಅನ್ನುವ ಸಿನಿಮಾ, ಅದು ತೆಲುಗು ಭಾಷೆ ಸಿನಿಮಾನೇ, ಅದು ಕೂಡ ಅಲ್ಲಿ 100 ಡೇಸ್ ಆಗಿತ್ತು. ಕೇವಲ ಇಷ್ಟೇ ಮಾತ್ರ ಅಲ್ಲ, ಅನೇಕ ಸಿನಿಮಾಗಳು ಉಪೇಂದ್ರ, ರಕ್ತ ಕಣ್ಣೀರು, ಹೀಗೆ ಹೇಳಲಿಕ್ಕೆ ಹೋದ್ರೆ ಉಪೇಂದ್ರ ಅವರ ಸಾಲು ಸಾಲು ಸಿನಿಮಾಗಳು ಅಲ್ಲಿ ತೆರೆ ಕಂಡಿವೆ. ಇತ್ತೀಚೆಗೆ ಕಬ್ಜಾ ಕೂಡ. ಇನ್ನು ಥ್ರಿಲ್ಲರ್ ಮಂಜು, ಸಾಯಿ ಕುಮಾರ್, ದೇವರಾಜ್ ಅವರ ಅನೇಕ ಸಿನಿಮಾಗಳು, ಪೊಲೀಸ್ ಸ್ಟೋರಿ ಸಿನಿಮಾ ಸೇರಿದಂತೆ ಅನೇಕ ಸಿನಿಮಾಗಳು ಅಲ್ಲಿ ತೆರೆ ಕಂಡಿವೆ. ಈ ಹಿಂದೆ ಅಣ್ಣವರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಏಕಕಾಲಕ್ಕೆ ತೆರೆ ಕಂಡಿತ್ತು ಅಲ್ಲಿ ಪದ್ಮಾವತಿ ಅನ್ನುವ ಚಿತ್ರಮಂದಿರದಲ್ಲಿ. ಅಣ್ಣವರ ಅನೇಕ ಸಿನಿಮಾಗಳು ಅಲ್ಲಿ ಏಕಕಾಲಕ್ಕೆ ತೆರೆ ಕಂಡು ಭರ್ಜರಿ ಪ್ರದರ್ಶನವನ್ನ ಕಂಡಿವೆ. ಇದೀಗ 45 ಸಿನಿಮಾ ರಿಲೀಸ್ ಆಗಿ ಭರ್ಜರಿಯಾದಂಥ ಪ್ರತಿಕ್ರಿಯೆಯನ್ನ ಹೈದರಾಬಾದಿನಲ್ಲಿ ಪಡಿತಾ ಇದೆ. ಭರ್ಜರಿಯಾದಂಥ ಚಿತ್ರಮಂದಿರಗಳು, ಭರ್ಜರಿಯಾದಂಥ ಪ್ರದರ್ಶನಗಳು, ಹಾಗೆ ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಹೈದರಾಬಾದಿನ ಮಂದಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿ ತುಂಬಾನೇ ಮೆಚ್ಚುಗೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಲ್ಲಿಯ ಯೂಟ್ಯೂಬರ್ಸ್ ಹಾಗೆ ಪ್ರೇಕ್ಷಕರು ಈ ಸಿನಿಮಾದ ಬಗ್ಗೆ ಪಾಸಿಟಿವ್ ಆದಂಥ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲೇ ಒಂದಿಷ್ಟು ಮಂದಿ ಹಾಗಿರ್ಬೇಕಿತ್ತು, ಹೀಗಿರ್ಬೇಕಿತ್ತು ಅಂತ ಹೇಳ್ತಾ ಇರೋದು. ಆದರೆ ಅಲ್ಲಿಯ ಮಂದಿ ಮಾತ್ರ ಈ ರೀತಿಯಾಗಿ ಹೇಳ್ತಾ ಇಲ್ಲ. ಸಿನಿಮಾ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.